ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ USP ಲಾಗ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ವಾಂಗಿಬಾತ್ ಗೊಜ್ಜು. MTR ವಾಂಗಿಬಾತ್ ಪುಡಿಯಿಂದ ತುಂಬ ಸುಲಭವಾಗಿ ಹೇಗೆ ವಾಂಗಿಬಾತ್ ಮಾಡೋದು, ಗೊಜ್ಜನ್ನು ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಅಷ್ಟೇ ರುಚಿಯಾಗಿರುತ್ತೆ. ಏನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ ಬನ್ನಿ. ವಾಂಗಿಬಾತ್ ಪೌಡರ್ ಅಂಗಡಿಯಿಂದ ತಗೋಬೇಕು. ಒಂದು ಪ್ಯಾಕೆಟ್ ಬಂದು 10 ರೂಪೀಸ್ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ MTR ಮಸಾಲ. ಅದನ್ನು ಯೂಸ್ ಮಾಡಿಕೊಂಡು ನಾನಿವತ್ತು ವಾಂಗಿಬಾತ್ ಗೊಜ್ಜು ಮಾಡಿ ತೋರಿಸ್ತೀನಿ ಬನ್ನಿ. ಒಂದು ಪ್ಯಾನ್ ಇಟ್ಕೊಂಡು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಗೊಜ್ಜು ಅಂದರೆ ಎಣ್ಣೆ ಸ್ವಲ್ಪ ಮುಂದಾಗೆ ಇರಬೇಕು. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಚಿಟ್ಲಿದ ಮೇಲೆ ಕಡಲೆಬೇಳೆ ಹಾಕಿದ್ದೀನಿ. ಅದು ಬ್ರೌನ್ ಕಲರ್ ಆಗೋವರೆಗೂ ಹಾಗೆ ಬೇಯಿಸ್ಕೊತಾ ಇರಬೇಕು. ಕಡಲೆಬೇಳೆ ಫ್ರೈ ಆಗ್ತಾ ಇದ್ದಂಗೆಲ್ಲ ಮೀಡಿಯಮ್ ಸೈಜ್ 1-2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಅದು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಬೆರಿಬೇಕು. ಫುಲ್ ಬ್ರೌನ್ ಕಲರ್ ಬರೋವರೆಗೂ ನಾವು ಆ ಥರ ಉರಿಸ್ತಾನೆ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈರುಳ್ಳಿ ಬ್ರೌನಿಷ್ ಬರೋವರೆಗೂ ಆ ಥರನೇ ಹುರ್ಕೋತಾ ಇರಬೇಕು. ಅದರ ಜೊತೆಗೆ ನಾನು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ತೀನಿ. ನಾನು ಯಾವುದೇ ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಸೇರಿಸ್ತಿಲ್ಲ. ಯಾಕಂದರೆ ನಾವು ವಾಂಗಿಬಾತ್ ಪೌಡ್ರಿಗೆ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಅರ್ಧ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಸ್ವಲ್ಪ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಟೊಮೆಟೊ ಹಾಕಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದೆಲ್ಲ ಸ್ವಲ್ಪ ಬ್ರೌನಿಷ್ ಬರ್ತಾ ಇದ್ದಂಗೆ ನಾವು ಬಿಳಿ ಬದನೆಕಾಯಿ, ಯಾಕಂದರೆ ವಾಂಗಿಬಾತ್ಗೆ ಮೈನ್ ಇರೋದೇ ಬದನೆಕಾಯಿ ಅಲ್ವಾ, ಅದನ್ನು ಸಣ್ಣ ಕಟ್ ಮಾಡಿ ಒಂದು ಸತಿ ವಾಶ್ ಮಾಡ್ಕೊಂಡಿರಬೇಕು. ವಾಶ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಸೇರಿಸ್ಬೇಕು. ಯಾಕಂದರೆ ಮೈನ್ ಇರೋದೇ ವಾಂಗಿಬಾತ್ಗೆ ಬದನೆಕಾಯಿ ಅಲ್ವಾ, ಅದಕ್ಕೆ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿರಬೇಕು. ಬದನೆಕಾಯಿ ಎಲ್ಲನೂ ಎಣ್ಣೆಯಲ್ಲಿ ಇದೇ ಥರ ಗೋಳಿಸ್ಕೋಬೇಕು. ನೀರು ಯಾವುದೇ ರೀತಿ ಸೇರಿಸಬಾರ್ದು. ಇದಕ್ಕೆ ಹುಣಸೆಹಣ್ಣು ರಸ ಮಾತ್ರ ಸೇರಿಸ್ಬೇಕಷ್ಟೇ. ನೀರು ಯಾವುದೇ ರೀತಿಗೂ ನೀರು ಸೇರಿಸದೇ ಇದ್ದರೆ ಏನಂದರೆ 15 ಡೇಸ್ ಬೇಕಾದರೂ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ನಮ್ಗೆ ಬೇಕಾದಾಗ. ಇದು ಸ್ವಲ್ಪ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಖಾರ ಸೇರಿಸಿದ್ರೆ ಸಾಕು, ಸ್ವಲ್ಪ ಬೇಗ ಬೇಯುತ್ತೆ. ಸ್ವಲ್ಪ ಉಪ್ಪು ಹಾಕಿ ಒಂದು 5 ಮಿನಿಟ್ಸ್ ಇಲ್ಲ 2 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಈ ರೀತಿ ಬೆಂದಿರುತ್ತೆ. ಮತ್ತು ಹುಣಸೆಹಣ್ಣು ಇಸ್ಕೊಂಡು ಅದನ್ನು ರಸ ಸೇರಿಸ್ಬೇಕು ಸ್ವಲ್ಪ. ನಾನು ಟೊಮೆಟೊ ಸ್ವಲ್ಪ ಸೇರಿಸಿರೋದ್ರಿಂದ ಹುಣಸೆಹಣ್ಣು ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ಹುಣಸೆಹಣ್ಣು ಸ್ವಲ್ಪ ಹಾಕಿದ ಮೇಲೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ವ, ಎಲ್ಲ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ತಂಗೆ ಕಾಯೋಕ್ಕೆ, ಯಾಕಂದರೆ ಹುಣಸೆಹಣ್ಣು ರಸ ಹಾಕಿದ್ದೀವಲ್ಲ, ಸ್ವಲ್ಪ ಹೊತ್ತು ಕಾಯೋಕ್ಕೆ ಹಾಗೆ ಬಿಡಬೇಕು. 2 ಮಿನಿಟ್ ಬಿಟ್ಟು ನೋಡಬೇಕು ಉಪ್ಪು ಖಾರ ಸರಿ ಹೋಗಿದೆಯೋ ಇಲ್ಲೋ ಅಂತ. ಉಪ್ಪೇನಾದರೂ ಸಾಲದೇ ಇದ್ದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು. ಅದು ನಾನು ಒಂದು 4 ಮೆಂಬರ್ಸ್ ತಿನ್ನೋ ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ನೀವು ಇನ್ನೂ ಬೇಕಾದರೆ ಜಾಸ್ತಿ ಮಾಡ್ಕೋಬೋದು. ಬೇಕಾದ್ರೆ 15 ಡೇಸ್ ಬೇಕಾದರೂ ಸ್ಟೋರ್ ಮಾಡ್ಕೋಬೋದಲ್ವ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಒಂದು 5 ಮಿನಿಟ್ಸ್ ಬೇಯಕ್ಕೆ ಬಿಟ್ಟು ಬೆಂದಮೇಲೆ ನಾವು MTR ಮಸಾಲ ತೊಗೊಂಡಿದ್ದೀರಲ್ವ 10 ರೂಪೀಸ್ದು, ಅದನ್ನು 1 ಪ್ಯಾಕೆಟ್ ಆಗಲಿ 2 ಪ್ಯಾಕೆಟ್ ಆಗಲಿ ಕಟ್ ಮಾಡಿ ಅದಕ್ಕೆ ಸೇರಿಸ್ಬೇಕು. ಸೇರಿಸಿ ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ. ಅದು ಒಂದು ಸತಿ ಮಿಕ್ಸ್ ಮಾಡ್ಕೊಂಡು 2 ಮಿನಿಟ್ಸ್ ಅಷ್ಟೇ ಬಿಡಬೇಕು. ಸ್ಮೆಲ್ ಚೆನ್ನಾಗಿರುತ್ತೆ. ಒಂದು 2 ಮಿನಿಟ್ಸ್ ಬಿಟ್ಟರೆ ಸಾಕು, ಆ ಗೊಜ್ಜು ರೆಡಿ ಆಗಿರುತ್ತೆ. 2 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಮೇಲೆ ಚೆಲ್ಲಬೇಕು. ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋದಷ್ಟೇ. ಅನ್ನದ ಜೊತೆಗೆ ಗೊಜ್ಜು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಇದೇ ಥರ. ನಿಮಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡು ಉಳಿದಿರೋ ಗೊಜ್ಜನ್ನು ನೀವು 15 ಡೇಸ್ ಆಗಲಿ 10 ಡೇಸ್ ಆಗಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದೇನು ಹಾಳಾಗಲ್ಲ. ಯಾಕಂದರೆ ಬದನೆಕಾಯಿ ಎಲ್ಲ ಎಣ್ಣೆಯಲ್ಲಿ ಗೋಳಿಸಿರ್ತೀವಲ್ವ, ಅದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ಚೆನ್ನಾಗಿರುತ್ತೆ. ಸ್ಮೆಲ್ ಕೂಡ ಹಾಗೆ ಇರುತ್ತೆ. ಟೇಸ್ಟ್ ಕೂಡ ಅದೇ ರೀತಿ ಇರುತ್ತೆ. ನೀವು ಬೇಕಾದರೆ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಮಾಡಿ. ನನ್ನ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ರೀತಿ ಇನ್ನೆಷ್ಟು ವೀಡಿಯೋಗಳು ನಿಮ್ಮ ಮುಂದೆ ತಂದೆ ತರ್ತೀನಿ. ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ತುಂಬ ಜನ. ಥ್ಯಾಂಕ್ ಯು ಸೋ ಮಚ್.